ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಕುಜ ದೋಷದ ಬಗ್ಗೆ ತಿಳಿಸ್ತೇನೆ. ಮಂಗಳ ದೋಷ, ಅಂಗಾರಕ ದೋಷ ಅಂತ ಎಲ್ಲ ಕರೀತಾರೆ ಶಾಸ್ತ್ರದಲ್ಲಿ. ಮಂಗಳ ಗ್ರಹ ಚೆನ್ನಾಗಿಲ್ದೇ ಇದ್ರೆ, ಶಕ್ತಿಹೀನವಾಗಿದ್ರೆ, ಅದು ಕೂಡ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಈ 6 ಮನೆಗಳಲ್ಲಿ ಮಂಗಳ ಗ್ರಹ ಇದ್ರೆ ಅದನ್ನು ಕುಜ ದೋಷ ಅಂತ ಕರಿತೇವೆ. ಮತ್ತೆ ಹೇಳ್ತೇನೆ, 1ನೇ ಮನೆ, 2, 4, 7, 8 ಮತ್ತು 12 ಈ ಮನೆಗಳಲ್ಲಿ ಮಂಗಳ ಗ್ರಹ ಇದ್ರೆ ಕುಜ ದೋಷ ಅಂತ ಕರಿತೇವೆ. ಇದ್ರ ಬಗ್ಗೆ ತಿಳಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಯಾಕೆ ಬರುತ್ತೆ ಈ ಕುಜ ದೋಷ, ಅಥವಾ ನಿಮ್ಮ ಜಾತಕದಲ್ಲಿ ಮಂಗಳ ಚೆನ್ನಾಗಿದ್ದಾನೆ, ಒಳ್ಳೆ ಸ್ಥಾನದಲ್ಲಿಯೂ ಕೂಡ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆ ಮಂಗಳನನ್ನ ಮುಂದೆ ನೀವು ಹಾಳು ಮಾಡ್ಕೋಬಾರ್ದು. ಆ ಶಕ್ತಿಯನ್ನ, ಮಂಗಳ ಗ್ರಹದ ಶಕ್ತಿಯನ್ನ, ಮಂಗಳ ಗ್ರಹ ಏನ್ ಕೊಡ್ಬೇಕಿದೆ ಫಲವನ್ನ, ಆ ಫಲವನ್ನ ನೀವು ಹಾಳು ಮಾಡ್ಕೋಬಾರ್ದು. ಅಂದ್ರೆ ಏನ್ ಮಾಡ್ಬೇಕು? ಆ ಒಳ್ಳೆ ಫಲವನ್ನ ಸಂಪೂರ್ಣವಾಗಿ ತಗೋಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ. ಕುಜ ದೋಷ ಬರೋದು ಭೂಮಿ ಸಂಬಂಧಿತ ಏನಾದ್ರೂ ಮೋಸ ಮಾಡಿದಾಗ ಬರುತ್ತೆ. ಇದು ಧಾರ್ಮಿಕವಾಗಿ ಶಾಸ್ತ್ರ ಏನ್ ಹೇಳುತ್ತಂದ್ರೆ, ಮನುಷ್ಯ ಸಂಪೂರ್ಣ ಧರ್ಮದಿಂದ ಬದುಕಬೇಕಾಗ್ತದೆ. ಕುಜ ದೋಷ ಅಂದ್ರೆ, ಈಗ ಅಣ್ಣ ತಮ್ಮಂದ್ರಿಗೆ ನೀವೇನಾದ್ರೂ ಜಮೀನು ಹಂಚಿಕೆಯಲ್ಲೋ ಅಥವಾ ಸೈಟ್ ಅಥವಾ ಮನೆ ಹಂಚಿಕೆಯಲ್ಲಿ ಮೋಸ ಮಾಡಿಬಿಟ್ರೆ ನಿಮ್ಮ ಮಂಗಳ ಚೆನ್ನಾಗಿದ್ರೂ ಕೂಡ ಆತ ಮುಂದೆ ಕೊಡುವ ಒಳ್ಳೆ ಫಲವನ್ನ ಕಡಿಮೆ ಮಾಡಿಬಿಡ್ತಾನೆ. ಅಂದ್ರೆ ಈ ಮಂಗಳ ದೋಷ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು? ಅಣ್ಣ ತಮ್ಮಂದರಿಗೆ ಸರಿ ಸಮನಾಗಿ ಹಂಚಿಕೊಡ್ಬೇಕಾಗ್ತದೆ. ಉದಾಹರಣೆ, 6 ಎಕರೆ ಹೊಲ ಇತ್ತು ಅಂತ ತಿಳ್ಕೊಳ್ಳೋಣ. 4 ಎಕರೆ ಹೆಂಗೋ ಮಾಡಿ ನೀವು ಇಟ್ಕೊಂಡ್ಬಿಟ್ಟು 2 ಎಕರೆ ನಿಮ್ ತಮ್ಮನ್ ಕೊಟ್ಬಿಟ್ರೆ ಅಥವಾ ನಿಮ್ಮ ಅಣ್ಣನ್ ಕೊಟ್ಬಿಟ್ರೆ, ಈ ರೀತಿ ಮಾಡಿದಾಗ ದೋಷ ಕಟ್ಟಿಟ್ಟ ಬುತ್ತಿ. ನಿಮಗೆ ಬೇಕಾದ್ರೂ ಬಿಟ್ಟು ಬಿಡಬಹುದು, ಆದ್ರೆ ನಿಮ್ಮ ವಂಶ, ಅಂದ್ರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಕುಜ ದೋಷ ಪಾಸ್ ಆಗ್ಬಿಡುತ್ತೆ. ಮುಂದೆ ಅದು ಮುಂದುವರಿತಾನೇ ಇರುತ್ತೆ ಕುಜ ದೋಷ. ಈಗಿನ ತಾತ್ಕಾಲಿಕ ಗೆಲುವು ಏನೋ ಒಂದು ಅರ್ಧ ಎಕರೆ ಕೂಡ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗಿನ ತಾತ್ಕಾಲಿಕ ಗೆಲುವು ಗೆದ್ದು ಯಾವುದೋ ಒಂದು ರೀತಿಯಲ್ಲಿ ಸೆಂಟಿಮೆಂಟಲ್ ಆಗೋ ಮತ್ತೊಂದು ಕಾನೂನಾತ್ಮಕವಾಗೋ ನಿಮ್ ಕಡೆಯಿಂದ ತಪ್ಪಾಗಿ ಮೋಸ ಆಗಿದ್ರೆ, ಮೋಸ ಮಾಡಿ ನೀವು ಹೆಚ್ಚು ಜಮೀನನ್ನ, ಭೂಮಿಯನ್ನ ನೀವು ಪಡ್ಕೊಂಡಿದ್ರೆ ಅದು ಇವತ್ತಿನ ಗೆಲುವಾಗಿರ್ಬೋದು, ಆದರೆ ನಾಳೆ ಅದು ತುಂಬಾ ದೊಡ್ಡ ಸೋಲನ್ನು ತಂದು ಕೊಡುತ್ತದೆ. ಭೂಮಿ ವಿಷಯವಾಗಿ ಯಾರಿಗೂ ಮೋಸ ಮಾಡಕ್ ಹೋಗಬೇಡಿ. ಇದು ಕುಜ ಏನು ಮಂಗಳ ಗ್ರಹ ಇದೆ, ಆ ಅನುಗ್ರಹಕ್ಕೆ ಪಾತ್ರರಾಗಬೇಕಂದ್ರೆ ಭೂಮಿ ವಿಷಯವಾಗಿ ನಾವು ಯಾರಿಗೂ ಮೋಸ ಮಾಡಿರಬಾರ್ದು. ಇದು ಒಂದು ವಿಷಯ. ಆದ್ರೆ ನೋಡಿ, ನೀವು ಮಾಡಿದ ತಪ್ಪು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳನ್ನು ಕೂಡ ಕಾಡಿಬಿಡಬಹುದು. ಹಾಗೆಯೇ ನೋಡಿ, ಹಿಂದಿನ ಜನ್ಮದಲ್ಲಿ ಮೋಸ ಮಾಡಿದ್ರು ಕೂಡ ಈ ಜನ್ಮದಲ್ಲಿ ಪಾಸ್ ಆಗಿರ್ಬೋದು ಆ ಒಂದು ಕರ್ಮ. ಹಾಗೆಯೇ ಮತ್ತೊಂದು ವಿಷಯ, ಮಂಗಳ ದೋಷ ಬರಬಾರ್ದು ಅಂದ್ರೆ ನೋಡಿ, ನಾವು ಯಾರಿಗಾದ್ರೂ ಹಿಂಸೆ ಕೊಟ್ಟಿದ್ರೆ, ಹೊಡೆದಿದ್ರೆ, ಇದೆಲ್ಲಾ ಕಾರಣದಿಂದ ಮಂಗಳ ದೋಷ ಬಂದು ಬಿಡಬಹುದು. ಕುಜ ದೋಷ ನೋಡಿ, ಕುಜ ಅಧಿಪತ್ಯ ಬಂದ್ಬಿಟ್ಟು ಶಕ್ತಿ ಏನ್ ಕುಜ ಕೊಟ್ಟಿರ್ತಾನೆ, ಆ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ರಕ್ತಕ್ಕೆ ಅಧಿಪತಿ ಕುಜ ಆಗಿರ್ತಾನೆ, ಆದ್ದರಿಂದ ಕೆಂಪು ಕಲರ್. ಆದ್ದರಿಂದ ಕುಜ ದೋಷ ಬರಬಾರ್ದು ಅಂದ್ರೆ ಯಾರಿಗೂ ಅಷ್ಟಾಗಿ ಹಿಂಸೆ ಕೊಟ್ಟಿರಬಾರ್ದು. ಇದು
ಕುಜದೋಷಕ್ಕೆ ಕಾರಣವಾಗಿ ಬಿಡ್ಬೋದು. ಏನಾದರೂ ತೊಂದರೆ ಕೊಟ್ಟಿದ್ರೆ ಬೇರೆಯವರಿಗೆ. ನೋಡಿ, ಯಾರಿಗೆ ಮಂಗಳ ಚೆನ್ನಾಗಿದ್ದಾನೆ, ಬಲವಾಗಿದ್ದಾನೆ, ಆ ಮನುಷ್ಯ ತುಂಬಾ ಬಲವಾಗಿರ್ತಾನೆ, ಅವನಿಗೆ ಎಲುಬುಗಳು ಮೂಳೆಗಳು ತುಂಬಾ ತಾಕತ್ತಿರುತ್ತೆ. ಆ ತಾಕತ್ತನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಭಗವಂತ ಕೊಟ್ಟ ಶಕ್ತಿಯನ್ನ ಸದುಪಯೋಗ ಪಡಿಸ್ಬೇಕು, ಒಳ್ಳೆ ಕೆಲ್ಸಕ್ಕೆ ಬಳಸ್ಬೇಕು. ಯಾರಿಗೂ ತೊಂದರೆ ಕೊಡಬಾರದು ನಿಮ್ಮ ಶಕ್ತಿಯಿಂದ. ಈ ಎಲ್ಲಾ ಕಾರಣಗಳಿಂದ ಮಂಗಳ ದೋಷ ಬರಬಹುದು. ಅಥವಾ ಮಂಗಳ ಗ್ರಹ ನಿಮಗೆ ಚೆನ್ನಾಗಿದ್ರೂ ಕೂಡ ಆ ಮಂಗಳ ಕೊಡುವ ಫಲವನ್ನು ಕಡಿಮೆ ಮಾಡ್ಕೋಬಾರ್ದು ಅಥವಾ ಹಾಳು ಮಾಡ್ಕೋಬಾರ್ದು. ಅಂದ್ರೆ ಭೂಮಿಯ ವಿಷಯವಾಗಿ ಯಾರಿಗೆ ಮೋಸ ಮಾಡಬಾರದು ಮತ್ತು ಯಾರಿಗೂ ಕೂಡ ಹಿಂಸೆ ಕೊಡಬಾರದು. ದೈಹಿಕವಾಗಿ ಯಾವುದೇ ಹಿಂಸೆ ಕೊಡಬಾರದು. ಇಷ್ಟು ಮಾಡಿದ್ರೆ ಮಂಗಳ ಗ್ರಹ ಚೆನ್ನಾಗಾಗ್ತದೆ. ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ವಂಶಕ್ಕೆಲ್ಲಕ್ಕೂ ಮಂಗಳ ಚೆನ್ನಾಗಾಗ್ತದೆ. ಹಿಂದೆ ನೋಡಿ, ಭೂದಾನ ಕೂಡ ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಅದ್ ನಾನು ಹೇಳಲ್ಲ, ಆದ್ರೆ ಭೂದಾನ ಹಿಂದೆ ಕೊಡ್ತಾ ಇದ್ರು. ಅಂದ್ರೆ ಮಂಗಳ ಗ್ರಹವನ್ನ ಚೆನ್ನಾಗಿ ಮಾಡ್ಕೊಂತಿದ್ರು, ಆಕ್ಟಿವೇಟ್ ಮಾಡ್ಕೊಂತ ಇದ್ರು. ಸಾಕಷ್ಟು ಜನ ಭೂದಾನ ಕೊಡ್ತಾ ಇದ್ರು. ಆಗ ಭೂದಾನ ಕೊಟ್ಟಾಗ ಮಂಗಳ ಗ್ರಹ ಇನ್ನೂ ಶಕ್ತಿಯುತವಾಗ್ತಿದ್ದ. ಇಡೀ ಮನೆಗೆ ನೋಡಿ, ರಾಜರುಗಳು ತಮ್ಮ ಏನು ಶಾಸ್ತ್ರಿಗಳಿದ್ರಲ್ಲ, ರಾಜಗುರುಗಳಂತೇನಿದ್ರು ಅಥವಾ ದೇವಾಲಯಗಳಿದ್ರು, ಅವಕ್ಕೆಲ್ಲ ಭೂಮಿಗಳನ್ನು ಕೊಡ್ತಾ ಇದ್ರಲ್ವಾ. ಆಗ ಏನಾಗ್ತಿತ್ತು ಅಂದ್ರೆ ಇಡೀ ರಾಜವಂಶಕ್ಕೆ ಮುಂದೆ ಬರುವ ರಾಜಕುಮಾರರಿಗೂ ಕೂಡ ರಾಜವರಿಗೂ ಕೂಡ ಶಕ್ತಿ ಬರ್ತಾ ಇತ್ತು. ಮಂಗಳನಿಂದ ಮಂಗಳ ಗ್ರಹ ಅನುಗ್ರಹವಾಗ್ತಾ ಇತ್ತು. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಧರ್ಮದಿಂದ ಬದುಕಿದರೆ ಈ 9 ಗ್ರಹಗಳನ್ನ ಚೆನ್ನಾಗಿ ಮಾಡ್ಕೋಬಹುದು. ಒಂದು ಲೆವೆಲ್ಗೆ 10% ಇನ್ನು ಇಂಪ್ರೂವ್ ಮಾಡ್ಕೋಬಹುದು. ಅವು ಕೊಡೋ ಒಳ್ಳೆ ಫಲಗಳನ್ನ 10% ಆದ್ರೂ ಇಂಪ್ರೂವ್ ಮಾಡ್ಕೋಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ಧರ್ಮದ ಸೂಕ್ಷ್ಮಗಳನ್ನು ತಿಳಿಸ್ಲಿಕ್ಕೆ ಮತ್ತು ನಿಮ್ಮ ತೊಂದರೆಗಳನ್ನು ನಿವಾರಿಸಲಿಕ್ಕೆ. ನೋಡಿಗ ಯಾರಿಗಾದ್ರೂ ವಾಮಾಚಾರ, ಮಾಟ ಮಂತ್ರ, ಆತ್ಮಗಳ ಪ್ರಯೋಗ ಆಗಿದ್ರೆ ನಿಮ್ಮ ಮನೆಯಲ್ಲೇ ಅದನ್ನ ಹೇಗೆ ತಗ್ಗಿಸ್ಬೋದು, ನೀವು ಹೇಗೆ ಮಂತ್ರ ಧ್ಯಾನ ಮಾಡಿ ಅದನ್ನ ತಗ್ಗಿಸ್ಬೋದು, ಯಾವ ಮಂದಿರಗಳಿಗೂ ಹೋದ್ರೆ ಆ ಮಾಟ ಮಂತ್ರ ತೊಂದರೆ ಕಡಿಮೆ ಆಗ್ತದೆ, ಎಲ್ಲ ತಿಳಿಸ್ತೇವೆ. ಸಾಕಷ್ಟು ಜನರು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.